ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ವೋಟರ್ ಕಾರ್ಡ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಹೇಗೆ, ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾವ ರೀತಿ ನಿಮ್ಮ ವೋಟರ್ ಕಾರ್ಡು ಅಪ್ಲಿಕೇಶನ್ ಹಾಕಿರ್ತದಲ್ಲ, ಹೊಸದಾಗಿರ್ಬೋದು, ಕರೆಕ್ಷನ್ ಆಗಿರ್ಬೋದು, ಅದು ಯಾವ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು ಟ್ರ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಹೊತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಮ ಗೂಗಲಲ್ಲಿ ನೀವು ಸರ್ಚ್ ಅಂತ ಕೊಡಿ, ವೋಟರ್ ಕಾರ್ಡು ಪೋರ್ಟಲ್ ಅಂತ ಹಾಕಿದ್ರೆ ಸಾಕು, ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಾಂದರೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಇದು ವೋಟರ್ ಕಾರ್ಡ್ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಥರ ಇಲ್ಲಿ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಯಾವುದೇ ಆದಂಥ ವೋಟರ್ ಕಾರ್ಡ್ನ ಡೌನ್ಲೋಡ್ ಆಗಲಿ, ನೀವು ಇಲ್ಲ ಅಂದರೆ ಟ್ರ್ಯಾಕ್ ಮಾಡೋದಾಗಲಿ ಮಾಡೋದು ನೀವು ಲಾಗಿನ್ ಆಗಲೇಬೇಕಾಗುತ್ತೆ. ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ನ ಹಾಕಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಅಕಸ್ಮಾತ್ ಪಾಸ್ವರ್ಡ್ ಮರ್ತೋಗಿದೆ, ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕೂಡ ಇದೆ ಪಕ್ಕದಲ್ಲೇ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಆಮೇಲೆ OTP ಕೊಟ್ಟು ತಗೊಂಡು ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಲಾಗಿನ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ ಹಾಕಿ ರಿಕ್ವೆಸ್ಟ್ OTP ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದೀರಲ್ಲ, OTP ಹೋಗಿದೆ. 6 ನಂಬರ್ಸ್ OTP ರಿಜಿಸ್ಟರ್ ಆಗಿರೋಂಥ ಮೊಬೈಲ್ಗೆ OTPನ ಎಂಟ್ರಿ ಮಾಡಿ ಲಾಗಿನ್ ವೆರಿಫೈ ಮತ್ತು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದಲ್ಲ, ವೆಬ್ಸೈಟ್ ಓಪನ್ ಆಯಿತು, ಮತ್ತೆ ವಾಪಸ್ ಬ್ಯಾಕ್ ಬಂತೆ. ಇಲ್ಲಿ ಲಾಗಿನ್ ಆಗಿ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಇರೋ ಜಾಗದಲ್ಲಿ ಹೆಸರು ಕಾಣ್ತಾ ಇದೆ, ಲಾಗಿನ್ ಆಗಿದೆ ಅಂತ. ಇವಾಗ ಇಲ್ಲಿ ಡೌನ್ಲೋಡ್ ಅಂತ ಇದೆ ಮತ್ತು ಟ್ರ್ಯಾಕ್ ಅಪ್ಲಿಕೇಶನ್. ಫಸ್ಟ್ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಟ್ರ್ಯಾಕ್ ಮಾಡಿ ನೋಡಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು. ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡೋದಲ್ಲ, ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್, ನಿಮ್ಮ ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ, ಆ ಅಕ್ನಾಲೇಜ್ಮೆಂಟ್ ನಂಬರಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಇರುತ್ತೆ, ಇಲ್ಲಾಂದರೆ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಅಕ್ನಾಲೇಜ್ಮೆಂಟ್ ನಂಬರ್ ಅಂತಲೇ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ಇದರಲ್ಲಿ. ಅದು ಅಕ್ನಾಲೇಜ್ಮೆಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೇಟು ಆಲ್ ಓವರ್ ಇಂಡಿಯಾದಲ್ಲಿ ಯಾವುದು ಬೇಕಾ ನೀವು ಅಪ್ಲೈ ಮಾಡ್ಬೋದು, ಇದೇ ಪೋರ್ಟಲ್ ಆಗಿರುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಾದ್ಮೇಲೆ ಸರ್ಚ್ ಅಂತ ಬಟನ್ ಇಲ್ಲ, ಸರ್ಚ್ ಮೇಲೆ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇಲ್ಲಿ ರೆಫರೆನ್ಸ್ ನಂಬರು ಮತ್ತು ಅವರ ಹೆಸರಾಗಿರ್ಬೋದು, ಮತ್ತು ಯಾವ ಸ್ಟೇಟು, AC ಯಾವುದು, ಮತ್ತು ಲಾಸ್ಟ್ ನೇಮ್ ಏನು, ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆದಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇಲ್ಲಿ ಯಾವ ಸ್ಟೇಜಲ್ಲಿ ಇದೆ ನಿಮ್ಮ ಅಪ್ಲಿಕೇಶನ್ನು ಅಂತ ಕೂಡ ಇಲ್ಲಿ ತೋರಿಸುತ್ತೆ. ಅಪ್ಲೈ ಆಗಿ ಡೇಟ್ ಆಗಿರ್ಬೋದು, BLOಗೆ ಯಾವಾಗ ಸಬ್ಮಿಟ್ ಆಗಿದೆ ಆ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. BLOಗೆ ಯಾವಾಗ ಸಬ್ಮಿಟ್ ಆಯಿತು, ಯಾವ ಡೇಟಿಗೆ ಸಬ್ಮಿಟ್ ಆಯಿತು ಅಂತ ಕೂಡ ತೋರಿಸುತ್ತೆ. ಅದಾದಮೇಲೆ ಫೀಲ್ಡ್ ವೆರಿಫಿಕೇಷನ್ ಅದು ಕೂಡ ಆಗಿದೆ ಅಂತ ತೋರಿಸ್ತಾ ಇದೆ. ಅದು ಯಾವಾಗ ಆಗಿದೆ, ಯಾವ ಟೈಮಲ್ಲಿ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಅಕ್ಸೆಪ್ಟ್ ಕೂಡ ಆಗಿದೆ. ಫೀಲ್ಡ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ಅಕ್ಸೆಪ್ಟ್ ಆಗಿದೆ. ಇಲ್ಲಿ ಯಾವುದೇ ಒಂದಂಥ ಸ್ಟೇಜಲ್ಲಿ ನಿಮ್ಮದು ರಿಜೆಕ್ಟ್ ಆಗಿದೆ, ಅಲ್ಲಿ ಗ್ರೀನ್ ಮಾರ್ಕ್ ಬರೋ ಬದಲು ರೆಡ್ ಮಾರ್ಕ್ ಬರುತ್ತೆ. ಇಲ್ಲಿ ಗ್ರೀನ್ ಮಾರ್ಕ್ ಆಗಿದೆ, ಯಾವುದೇ ಇದರಲ್ಲೂ ಓಲ್ಡ್ ಆಗಿಲ್ಲ, ಎಲ್ಲ ಆಗಿ ಅಕ್ಸೆಪ್ಟ್ ಆಗಿ ನಿಮ್ಮ ವೋಟರ್ ಕಾರ್ಡು ಸಬ್ಮಿಟ್ ಆಗಿದೆ. ಇನ್ನು ಕಾರ್ಡ್ ಇನ್ನೂ ಪ್ರಿಂಟ್ ಆಗಿಲ್ಲ, ನೋಡ್ತಾ ಇರ್ಬೋದು, ಕಾರ್ಡ್ ಇನ್ನೂ ಪ್ರಿಂಟ್ ಆಗಿಲ್ಲ, ಇನ್ನೂ ಪ್ರಿಂಟಿಂಗಲ್ಲಿದೆ ಅಂತ ತೋರಿಸ್ತಾ ಇದೆ. ನಿಮಗೆ ಕಾರ್ಡ್ ಪ್ರಿಂಟ್ ಆದಮೇಲೆ ನಿಮಗೆ ವೋಟರ್ ಕಾರ್ಡು ನಿಮಗೆ ಬೈ ಪೋಸ್ಟ್ ನಿಮಗೆ ನಿಮ್ಮ ಅಡ್ರೆಸ್ ಏನು ಅಡ್ರೆಸ್ ಇದೆಯೋ ಆ ಅಡ್ರೆಸ್ಗೆ ಬೈ ಪೋಸ್ಟ್ ಬರುತ್ತೆ. ಇವಾಗ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಇವಾಗ ನಿಮ್ಮದು ಟ್ರ್ಯಾಕ್ ಮಾಡಿದಾಗ ಅಪ್ಲಿಕೇಶನ್ ಆಗಿದೆ, ಸ್ಟೇಜ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೂ ಕಾರ್ಡ್ ಬಂದಿಲ್ಲ. ನೀವು ಆ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದಲ್ಲ, ಇಲ್ಲಿ ಎಪಿಕ್ ಕಾರ್ಡ್ ಡೌನ್ಲೋಡ್ ಅಂತ ಇಲ್ಲಿ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಎಪಿಕ್ ಕಾರ್ಡ್ ಅಂತ ಇದೆ. ಇಲ್ಲಿ ನೀವು ಎಪಿಕ್ ನಂಬರ್ ಇಲ್ಲ, ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಇದೆ ಆಲ್ರೆಡಿ. ಇವಾಗ ಬರೀ ರೆಫರೆನ್ಸ್ ನಂಬರ್ ಇರೋದ್ರಿಂದ ರೆಫರೆನ್ಸ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟರ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಏನಿರುತ್ತೋ ಆ ಅಕ್ನಾಲೇಜ್ಮೆಂಟ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಆದಂಥ ಸ್ಟೇಟು ನೀವು ಚೇಂಜ್ ಮಾಡ್ಕೋಬೋದು. ಇವಾಗ ಒಂದು ಅಡ್ರೆಸ್ಸಿಂದ ಇನ್ನೊಂದು ಅಡ್ರೆಸ್ಗೆ ಬಂದಿದ್ದೀರಾ, ನಿಮ್ಮ ಅಡ್ರೆಸ್ ಕಾರ್ಡ್ ಇದು ವೋಟರ್ ಕಾರ್ಡು ಇರ್ಬೋದು, ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸಿರ್ತೀನಿ. ಅದ್ರಲ್ಲಿ ನೋಡ್ಕೊಂಡು ನಿಮ್ಮ ಅಡ್ರೆಸ್ ಚೇಂಜ್ ಮಾಡಿಕೊಂಡು ಇದೇ ಪೋರ್ಟಲಲ್ಲಿ ಯಾವುದೇ ಸ್ಟೇಟ್ ಕೂಡ ನೀವು ಮಾಡ್ಕೋಬೋದು. ನೋಡೋದೆಲ್ಲ ಎಪಿಕ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರಲ್ಲಿ ಏನೆಲ್ಲ ಇತ್ತು, ಎಪಿಕ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ರಿಲೇಟಿವ್ ನೇಮ್ ಆಗಿರ್ಬೋದು, ಯಾವ ಅಸೆಂಬ್ಲಿ ಬರುತ್ತೆ ಮತ್ತು ಯಾವ ಸ್ಟೇಟ್, ಪ್ರತಿಯೊಂದು ಕೂಡ
ತೋರಿಸ್ತಾ ಐತೆ ಇಲ್ಲಿ. ಇದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇದ್ದಾರೆ ಸೆಂಡ್ OTP ಅಂತ ಇದೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಸೆಂಡ್ OTP ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ವೋಟರ್ ಕಾರ್ಡ್ಗೆ ಅದಕ್ಕೆ 6 ನಂಬರ್ಸ್ ಅಂತ OTP ನಂಬರ್ ಹೋಗಿರುತ್ತೆ. ಆ OTP ನಂಬರ್ನ ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಅಂತ ಇದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದು ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ವು OTP ವೆರಿಫಿಕೇಷನ್ ಡನ್ ಸಕ್ಸಸ್ಫುಲಿ ಅಂತ ಬಂತು. ಡೌನ್ಲೋಡ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ಕಾರ್ಡ್ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಡ್ರೈವ್ ಇರುತ್ತಲ್ಲ, ನಿಮ್ಮ ಫೋನಲ್ಲಿ ಡ್ರೈವ್ ಅಂತ ಅದ್ರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇರುತ್ತೆ, ಫೈಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಡೌನ್ಲೋಡ್ ಫೈಲಲ್ಲಿ ಇರುತ್ತೆ. ಈ ಥರ ನಿಮ್ಮ ವೋಟರ್ ಕಾರ್ಡ್ನ ನೀವು ಫೋನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಕಾರ್ಡ್ ಕೂಡ ಮಾಡ್ಕೋಬೋದು, ಪ್ರಿಂಟೌಟ್ ಕೂಡ ತೊಗೊಬೋದು. ಇದು ಒರಿಜಿನಲ್ ಕಾಪಿ ಆಗಿರುತ್ತೆ, ನೀವು ಎಲ್ಲಿ ಬೇಕಾದರೂ ಇದನ್ನ ಕೊಡ್ಬೋದು. ಅದಾದಮೇಲೆ ನಿಮ್ಮ ಹತ್ರ ವೋಟರ್ ಕಾರ್ಡ್ ನಂಬರ್ ಇರುತ್ತೆ, ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಇರೋದಿಲ್ಲ, ನೀವು ಕರೆಕ್ಷನ್ ಮಾಡಿರ್ತೀರಾ, ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಮಿಸ್ ಆಗಿರುತ್ತೆ, ಬರೀ ವೋಟರ್ ಕಾರ್ಡ್ ನಂಬರೇ ಹಾಕ್ಬಿಟ್ಟು ಚೆಕ್ ಮಾಡಬೇಕು ಅಂದರೆ ನೋಡ್ತಾ ಇದ್ದಿದ್ದಲ್ಲ, ಈ ವೋಟರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ವೋಟರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಎಪಿಕ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ವೋಟರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪೂರ್ತಿ ಆದಂಥ ಆ ಎಪಿಕ್ ನಂಬರ್ ಏನು ಹಾಕಿರ್ತೋ ವೋಟರ್ ಕಾರ್ಡ್ ನಂಬರ್ ಪೂರ್ತಿ ಡೀಟೇಲ್ ಅಲ್ಲಿ ತೋರಿಸುತ್ತೆ. ಹೆಸರಾಗಿರ್ಬೋದು, ಸ್ಟೇಟು, ಮೊಬೈಲ್ ನಂಬರ್ ಪ್ರತಿಯೊಂದು ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಇರುತ್ತಲ್ಲ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತೆ ಆ ವೋಟರ್ ಕಾರ್ಡ್ಗೆ ಆ ನಂಬರ್ಗೆ OTP ಹೋಗಿರುತ್ತೆ, 6 ನಂಬರ್ಸ್ OTP. ಅಲ್ಲಿ ಎಂಟ್ರಿ ಹಾಕ್ಬಿಟ್ಟು ಗೆಟ್ OTP ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರೋದು ಇವತ್ತು OTP ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ಆಗಿದೆ. ಈ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ನಿಮ್ಮ ವೋಟರ್ ಕಾರ್ಡ್ನ ಟ್ರ್ಯಾಕ್ ಮಾಡ್ಕೊಳೋದು ಹೇಗೆ, ವೋಟರ್ ಕಾರ್ಡ್ ಸ್ಟೇಟಸ್ನ ಟ್ರ್ಯಾಕ್ ಮಾಡೋದು ಹೇಗೆ, ಡೌನ್ಲೋಡ್ ಮಾಡ್ಕೊಳೋದು ಹೇಗೆ, ಅದೇ ರೆಫರೆನ್ಸಿಂದ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನೋಡೋದಲ್ಲ. ಮತ್ತೇನಾದರೂ ನಿಮ್ದು ಏನಾದರೂ ರಿಜೆಕ್ಟ್ ಆಗಿದ್ದರೆ ಅಲ್ಲಿ ಯಾವುದೇ ಏನಾದ್ರು ರಿಜೆಕ್ಟ್ ಆಗಿದೆ ಅದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡ್ಕೊಳೋದು ಅಂದರೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು. ಇದೇ ಪೇಜ್ ಕೆಳಗಡೆ ಬಂದರೆ ಕೆಳಗಡೆ ಕಾಂಟ್ಯಾಕ್ಟರ್ಸ್ ಅಂತ ಇದೆ, ಕಸ್ಟಮರ್ ನಂಬರ್ ಇದೆ ಇಲ್ಲಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ವಿಚಾರಿಸ್ಬೋದು. ನಿಮ್ಮ ವೋಟರ್ ಕಾರ್ಡ್ ನಂಬರ್ ಹೇಳಿದ್ರೆ ನೀವು ಇಲ್ಲ ರೆಫರೆನ್ಸ್ ನಂಬರ್ ಹೇಳಿದ್ರೆ ಈ ಥರ ಅಪ್ಲೈ ಮಾಡಿದ್ದೀವಿ, ಏನಾಗಿದೆ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ಯಾವ ಸ್ಟೇಜಲ್ಲಿದೆ, ಯಾಕೆ ರಿಜೆಕ್ಟ್ ಆಗಿದೆ, ಯಾಕೆ ಹೋಲ್ಡಲ್ಲಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನೀವು ವೆರಿಫೈ ಮಾಡ್ಕೋಬೋದು, ಫೋನ್ ಮಾಡಿ ಕೇಳಿ ತಿಳ್ಕೊಬೋದು. ಏನಾದರೂ ಆಗಿದೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ, ಕಾರ್ಡ್ ಇನ್ನೂ ಯಾಕೆ ಬಂದಿಲ್ಲ ಅಂದಾಗ ಯಾವ ರೀತಿ ತೊಗೊಳ್ಬೋದು, ನಿಮ್ಮ ಫೋನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ. ಮತ್ತು ನಾನು ಯಾವ ರೀತಿ ಹೊಸ ವೋಟರ್ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ, ಮತ್ತು ನಿಮ್ಮ ವೋಟರ್ ಕಾರ್ಡ್ ಇದ್ದರೆ ಅದರಲ್ಲಿ ಯಾವ ರೀತಿ ನಿಮ್ಮ ಫೋಟೋ ಚೇಂಜ್ ಮಾಡೋದಾಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡೋದಾಗಿರ್ಬೋದು, ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದಾಗಿರ್ಬೋದು ವೋಟರ್ ಕಾರ್ಡ್ಗೆ, ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಯಾವ ರೀತಿ ಅಂತ ಅಂದ್ಕೊಂಡು ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಸಿಗೋಣ ಹೊಸ ವಿಡಿಯೋದಲ್ಲಿ.